ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ನೋಡೋಣ. ಜೆಡಿಎಸ್ ಜೊತೆ ಅಧಿಕಾರ ಅನುಭವಿಸಿದಂತ ಬಿಜೆಪಿಗೆ ರಾತ್ರೋರಾತ್ರಿ ಶಾಕ್ ಕೊಡಲಾಗಿದೆ. ಯಾಕಂದ್ರೆ ಮೈಸೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ಅಧಿಕಾರ ಹಂಚಿಕೆ ಮಾಡಿಕೊಳ್ಳಲಾಗ್ತಾ ಇದೆ. ಜೆಡಿಎಸ್ಗೆ ಅಧ್ಯಕ್ಷ ಸ್ಥಾನ ಹಾಗೆ ಕಾಂಗ್ರೆಸ್ಗೆ ಉಪಾಧ್ಯಕ್ಷ ಸ್ಥಾನವನ್ನ ಕೊಡಲಾಗ್ತಾ ಇದೆ. ಇವತ್ತು ಎಲೆಕ್ಷನ್ ಕೂಡ ನಡೀತಾ ಇದೆ. ಸಿದ್ದರಾಮಯ್ಯನವರ ಊರಲ್ಲೂ ಕಾಂಗ್ರೆಸ್ ಜೆಡಿಎಸ್ ಅಧಿಕಾರ ಸಕ್ತವನ್ನ ವಹಿಸ್ತಾ ಇದೆ. ಯಾಕಂದ್ರೆ ನಿನ್ನೆಯಷ್ಟೇ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ತೇವೆ ಅನ್ನೋ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಬೆಳವಣಿಗೆಗಳಾಗಿತ್ತು. ಎಲ್ಲೋ ಒಂದು ಕಡೆ ಮೈತ್ರಿ ಸರ್ಕಾರ ಅಂದ್ರು ಮೈತ್ರಿ ಏನಿದ್ರು ಬೆಂಗಳೂರಿಗಷ್ಟೇ ಸೀಮಿತಾನ, ವಿಧಾನಸಭಾ ಎಲೆಕ್ಷನ್ಗಷ್ಟೇ ಸೀಮಿತಾನ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿತ್ತು. ಇದರ ಬೆನ್ನಲ್ಲೇ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಕಾಂಗ್ರೆಸ್ಗೆ ಅಧ್ಯಕ್ಷಗಿರಿ, ಜೆಡಿಎಸ್ಗೆ ಅಧ್ಯಕ್ಷಗಿರಿ ಹಾಗೆ ಉಪಾಧ್ಯಕ್ಷ ಸ್ಥಾನ ಜೆಡಿಎಸ್ಗೆ ಕಾಂಗ್ರೆಸ್ಗೆ ಕೊಡೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಹೊಂದಾಣಿಕೆಯನ್ನ ಮಾಡಿಕೊಳ್ಳಲಾಗಿದೆ. ದೊಡ್ಡಗೌಡರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ಖಡಕ್ ಸೂಚನೆ ಕೂಡ ಕೊಟ್ಟಿದ್ದಾರಂತೆ. ಸಾರಾ ಮಹೇಶ್ ಹಾಗೆ ಜಿಟಿ ದೇವೇಗೌಡರಿಗೆ ಇಲ್ಲೂ ಕೂಡ ನಾವು ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲೂ ಕೂಡ ನಾವು ಹೊಂದಾಣಿಕೆಯನ್ನ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಖಡಕ್ ಸಂದೇಶವನ್ನು ರವಾನಿಸಿದ್ದಾರಂತೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಕೆಪಿ ನಾಗರಾಜ್ ಇದ್ದಾರೆ. ಕೆಪಿ ನಾಗರಾಜ್, ಎಲ್ಲೋ ಒಂದು ಕಡೆ ಬಿಜೆಪಿ ಜೊತೆ ಸಖ್ಯ ಬೆಳೆಸೇ ಬಿಡ್ತು ಜೆಡಿಎಸ್ ಅನ್ನೋ ನಿಟ್ಟಿನಲ್ಲೇ ಎಲ್ಲ ಕೂಡ ಬೆಳವಣಿಗೆಗಳಾಗಿತ್ತು. ಈ ಕಂಪ್ಲೀಟ್ ಸೀನ್ ಬದಲಾಗೋಗಿದೆಯಲ್ಲ, ಏನ್ ಕಾರಣ ಅಂತ? ಶಕುಂತಲ, ನಿನ್ನೆ ಸಂಜೆ 6 ಗಂಟೆವರೆಗೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಇತ್ತು. ಯಾಕಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಜೊತೆಯಾಗಿ ಜಿಲ್ಲಾ ಪಂಚಾಯತಿಯಲ್ಲಿ ಅಧಿಕಾರ ಇರುವಂತದ್ದು ಸ್ಪಷ್ಟವಾಗಿತ್ತು. ಆ ನಿಟ್ಟಿನಲ್ಲಿ ಸಭೆಯನ್ನು ಕೂಡ ನಡೆಸಿ ರೆಸಾರ್ಟ್ ರಾಜಕಾರಣವನ್ನು ಕೂಡ ಶುರು ಮಾಡಿದ್ರು. ಆದ್ರೆ ರಾತ್ರೋರಾತ್ರಿ ದೇವೇಗೌಡರು ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ವೇಣುಗೋಪಾಲ್ ಅವರ ಜೊತೆಯಲ್ಲಿ ಮಾತನಾಡಿದ ನಂತರದಲ್ಲಿ ಆ ಮಾತಿನ ಸಂಧಾನದ ಫಲವಾಗಿ ಅಂತಿಮವಾಗಿ ಸ್ಥಳೀಯ ನಾಯಕರಿಗೆ ಒಂದು ನಿರ್ದೇಶನ ಜೆಡಿಎಸ್ ವರಿಷ್ಠರಾಗಿದ್ದ ಎಚ್ ಡಿ ದೇವೇಗೌಡರು ನೀಡಿರುವಂತಹದ್ದು. ಆ ನಿರ್ದೇಶನದ ಪ್ರಕಾರವಾಗಿ ಮೊದಲ ಅವಧಿಗೆ, ಅಂದ್ರೆ ಇನ್ನು 2 ವರ್ಷಗಳ ಅವಧಿ ಇದೆ ಆಡಳಿತ ಅವಧಿ, ಅದರಲ್ಲಿ ಮೊದಲ ಅವಧಿಗೆ ಜೆಡಿಎಸ್ ನವರು ಅಧ್ಯಕ್ಷರಾಗಬೇಕು, 2ನೇ ಅವಧಿಗೆ ಕಾಂಗ್ರೆಸ್ ಅವರು ಅಧ್ಯಕ್ಷರಾಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಜೊತೆಗೆ ಮೈತ್ರಿ ಬೇಡ ಅನ್ನುವಂತಹ ಸಂದೇಶವನ್ನ ರವಾನಿಸಿದರೆ. ಈ ಕಾರಣಕ್ಕೋಸ್ಕರವಾಗಿ ನಿನ್ನೆ ರಾತ್ರಿಯೇ ಸಚಿವರಾಗಿರುವಂತಹ ಸಾರಾ ಮಹೇಶ್ ದಿಢೀರ್ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಎಲ್ಲಾ ವಿಚಾರಗಳನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಶಕುಂತಲಾ, ಅಂದ್ರೆ ಪ್ರತಿ ಬಾರಿಯೂ ಕೂಡ ಕೈಗೆ ಬಂತು ಬಾಯಿಗೆ ಬರಲ್ಲ ಅನ್ನೋ ಹಾಗಾಗಿದೆ ಬಿಜೆಪಿ ಪರಿಸ್ಥಿತಿ ಅಪ್ಪ. ಯಾಕಂದ್ರೆ ಇನ್ನೇನು ಹೊಂದಾಣಿಕೆ ಮಾಡ್ಕೊಂಡು ಅಟ್ಲೀಸ್ಟ್ ಸ್ಥಳ ಮಟ್ಟದಲ್ಲಾದ್ರೂ ಇವ್ರ ಜೊತೆನಲ್ಲಿ ಇರ್ತಾರೆ ಅಂತ ಅಂದುಕೊಳ್ತಾ ಇದ್ರು. ಈಗ ಕಂಪ್ಲೀಟ್ ಸೀನ್ ಬದಲಾಗಿರೋ ಅಂದ್ರೆ ಲೋಕಸಭಾ ಎಲೆಕ್ಷನ್ ಅನ್ನ ಗಮನದಲ್ಲಿ ಇಟ್ಕೊಂಡು ಈ ಒಂದು ಡಿಸಿಷನ್ ತೆಗೆದುಕೊಳ್ಳಲಾಗಿದ್ಯಾ? ಲೋಕಸಭಾ ಎಲೆಕ್ಷನ್ ಒಂದು ಮತ್ತು ಜೊತೆಗೆ ರಾಜ್ಯದಲ್ಲಿ ಸರ್ಕಾರ ರಾಜ್ಯ ಸರ್ಕಾರ ಜೊತೆಯಾಗಿದೆ. ಅದರಲ್ಲಿನ ಮೈತ್ರಿ ಧರ್ಮವನ್ನು ಕೂಡ ಇಲ್ಲಿ ಪಾಲಿಸಬೇಕು ಅನ್ನುವಂಥದ್ದು ಜೆಡಿಎಸ್ ನವರ ಮಾತು. ಜೊತೆಗೆ ಆಡಿಯೋ ಟೇಪಿನ ಪರಿಣಾಮವನ್ನು ಕೂಡ ನಮ್ಮ ಜೆಡಿಎಸ್ ನ ವರಿಷ್ಠರಿಗೆ ಟಚ್ ಆಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಬಿಜೆಪಿ ಜೊತೆಗೆ ಹೋಗೋದು ಬೇಡ ಅನ್ನುವಂಥದ್ದು ಜೆಡಿಎಸ್ ವರಿಷ್ಠರ ತೀರ್ಮಾನ ಅನ್ನುವಂಥದ್ದು ಸ್ಥಳೀಯ ನಾಯಕರ ಒಟ್ಟಾರೆ ಅಭಿಪ್ರಾಯಗಳು. ಶಕುಂತಲಾ, ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.